ರಾಹುಲ್ ಗಾಂಧಿ ಅವ್ರನ್ನ ಪಪ್ಪು ಅಂದ್ರು. ಅವರ ಯಾವುದೇ ಹೇಳಿಕೆಗಳು ವಿದೇಶದಲ್ಲಿ ಹೋಗಿ ಈ ದೇಶವನ್ನ ಹೀಯಾಳಿಸುವಂತದ್ದು, ಈ ದೇಶದ ಯುವಕರನ್ನ ಹೀಯಾಳಿಸುವಂತದ್ದು ನಾವು ನೋಡಿದ್ದೀವಿ. ನಿಮಗೆ ಆ ಮೇಕೆದಾಟು ತಡ್ಕೊಳ್ಬೇಕು. ಮೇಕೆದಾಟು ವಿಷಯಕ್ಕೆ ಬಂದ್ರೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ಮೇಕೆದಾಟು ಹೋರಾಟ ಕೋವಿಡ್ ಇದ್ದಂತ ಸಂದರ್ಭದಲ್ಲೂ ಯಾವ ಉಲ್ಲಂಘನೆ, ಯಾವ ಕಾನೂನುಗಳನ್ನ ಉಲ್ಲಂಘನೆ ಮಾಡಿ ಅವತ್ತಿದ್ದಂತ ಏನು ನಿಬಂಧನೆಗಳನ್ನ ಹಾಕಿದ್ರು ಅವನ್ನೆಲ್ಲವನ್ನು ತೆಗೆದಾಕಿ ವಿರುದ್ಧವಾಗಿ, ಈ ಸರ್ಕಾರದ ವಿರುದ್ಧವಾಗಿ ಇಡೀ ಜನವನ್ನ ಕರ್ಕೊಂಡು ಹೋಗಿ ಹೋರಾಟವನ್ನು ಮಾಡಿದ್ರು. ಆ ಹೋರಾಟ ಮಾಡಿದ್ರಲ್ಲ, ಸರ್ಕಾರ ಬಂತಲ್ಲ, ನಿಮ್ ಸರ್ಕಾರ ಬಂತಲ್ಲ 3 ವರ್ಷ ಆದ್ಮೇಲೆ ಸಿದ್ದರಾಮಯ್ಯನವರು ಬೇರೆ, ಡಿ.ಕೆ. ಶಿವಕುಮಾರ್ ಬೇರೆ, ಸಿದ್ದರಾಮಯ್ಯನವರು ಬೇರೆನಾ ಈ ರಾಜ್ಯಕ್ಕೆ? ಅವ್ರಿಗೆ ಜ್ಞಾನ ಇರ್ಲಿಲ್ವಾ? ಸಿದ್ದರಾಮಯ್ಯನವರು ಏನ್ ಮಾಡಿದ್ರು ಮೇಕೆದಾಟು ವಿಷಯ ಇವತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ಕಾಣಿಸ್ತಾ ಇದೆಯಲ್ಲ. ಈ ವಿಷಯ ಎಷ್ಟು ಬಜೆಟ್ ಅನ್ನ ಮೇಕೆದಾಟಿಗೆ ಕ್ಲಿಯರೆನ್ಸ್ ಬರ್ಬೇಕು ಅಂತಾರಲ್ಲ, ಇವತ್ತು ಕ್ಯಾಬಿನೆಟ್ ಅನ್ನು ತಗೊಂಡು ಹೋಗುವಂತವ್ರು 3 ವರ್ಷದಿಂದ ಏನ್ ಮಾಡ್ತಾ ಇದ್ರು? ಕ್ಯಾಬಿನೆಟ್ ಇರ್ಲಿಲ್ವಾ? ಇಡೀ ಸರ್ವ ಪಕ್ಷಗಳು ಯಾರು ಕೂಡ ಇವ್ರು ಕೈ ಜೋಡಿಸಿರ್ಲಿಲ್ವಾ? ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಒಂದ್ ನಿಮಿಷ ಮೇಡಮ್, ಕರ್ನಾಟಕದಲ್ಲಿ ಇಡೀ ದೇಶದ ಕರ್ನಾಟಕದ ರಾಜಕಾರಣ ಇದೆಯಲ್ಲ, ನೀವು ರಾಜ್ಯದ ವಿಷಯ ಬಂದಾಗ ಯಾವುದೇ ಪಕ್ಷ ಪಪ್ಪು ಅಂದ್ರೆ ನೀವು ಪಪ್ಪು ಆದ್ರೂ ಅನ್ನಿ, ಅಪ್ಪು ಆದ್ರೂ ಅನ್ನಿ, ನಾನು ಬಿಜೆಪಿಯ ವಕ್ತಾರ ಆತ್ಮಾನಂದ್ ಹೇಳಿದ್ದಲ್ಲ ಪಪ್ಪು ಅಂತ, ಇಡೀ ದೇಶದ ಜನ ಯುವಕರು ಹೇಳಿದ ಜನ ಜಾಸ್ತಿ ನಿಮ್ಮ ಪರವಾಗಿ ಮಾತಾಡೋದಲ್ಲ ಶಿವಕುಮಾರ್ ಇವತ್ತು ನಿಯೋಗ ತಗೊಂಡು ಹೋಗ್ತೀನಿ, ಸರ್ವ ಪಕ್ಷಗಳ ನಿಯೋಗ ಅಂದ್ರಲ್ಲ, ಸರಿ ತಡೀರಿ. 3 ವರ್ಷದಿಂದ ಇವ್ರು ಧ್ವನಿ ಎತ್ತಲಿಲ್ಲ. ನಿಮ್ಮಲ್ಲಿ ಎಂಪಿಗಳಿಗೆ ಬೆನ್ಮೂಳೆ ಇಲ್ವಾ? ಇದು ನೋಡಿ, ಬೆನ್ನುಮೂಳೆ ಇಲ್ವಾ ಅನ್ನೋದಕ್ಕೆ ನೀವು ಯಾವ ನೈತಿಕತೆ ಇದೆ ಈ ಸರ್ಕಾರಕ್ಕೆ? ಈ ದೇಶದ ಕಾರ್ಖಾನೆಯ ಮಂತ್ರಿ ಆಗಿದ್ದ ಅಂತ ಹೇಳಿ ಆ ಮಂತ್ರಿಗಳ ಹತ್ರ ನೀವು ಮೀಟಿಂಗ್ ಮಾಡಲ್ಲ, ನೀವು ಕ್ಲಿಯರೆನ್ಸ್ ಕೊಡ್ಬೇಕು. ಇಲ್ಲಿನ ಸರ್ಕಾರಗಳು ಕ್ಲಿಯರೆನ್ಸ್ ಕೊಡ್ಬೇಕು. ಯಾವುದೇ ಒಂದು ಕೇಂದ್ರ ಸರ್ಕಾರದಿಂದ ಅನುದಾನ ತರಬೇಕು ಅಂದ್ರೆ ರಾಜ್ಯ ಸರ್ಕಾರ ಇಷ್ಟ ಇಲ್ಲ ನಿಮಗೆ. ಬಿಜೆಪಿ ಎಂಪಿಗಳಿಗೆ ಎಲೆಕ್ಷನ್ ಗೆದ್ದ ಮೇಲೆ ರಾಜ್ಯಕ್ಕೂ ಅವರುಗಳಿಗೂ ಸಂಬಂಧ ಇಲ್ಲ ನೋಡಿ. ಬರೀ ದೂರ್ಕಂಡೆ ಓಡಾಡ್ತಿಲ್ಲ ಜೀವನ ಪರ್ಯಂತ. ನಮ್ಮ ರಾಜ್ಯದ ಎಂಪಿಗಳು ಇವತ್ತು ಮಾಡ್ತಾ ಇರುವಂತ ಕೆಲಸ ಇದೆಯಲ್ಲ, ಮೆಟ್ರೋನ 5ನೇ ಹಂತಕ್ಕೆ ತಗೊಂಡೋಗಿದ್ದೀವಿ. ಸೋಮಣ್ಣವರು ರೈಲ್ವೆ ನೀವೇನ್ ಮಾತಾಡ್ತಾ ಇದ್ದೀರಾ? ಕೇಳಿದ ಪ್ರಶ್ನೆ ಕೇಂದ್ರದ ಮಂತ್ರಿಗಳು ಏನು ಮಾಡ್ತಾ ಇಲ್ಲ ಅಂದ್ರಲ್ಲ, ನನ್ ಕೆಲಸ ಹೇಳ್ಬೇಕಲ್ಲ, ನಾನು ಸುಮ್ಮನೆ ಕೂತ್ಕೊಳ್ಳಕ್ಕೆ ಬಂದಿಲ್ಲ. ಇವತ್ತು ಸೋಮಣ್ಣವರು ತಂದಿರುವಂತ ರೈಲ್ವೆ ಯೋಜನೆಗಳನ್ನ ನಿಮ್ ದಾಖಲೆ ಕೊಡ್ತೀನಿ, ಅಲ್ಲಕ್ಕೆ ಏನು ಮಾಡ್ತಾ ಇಲ್ಲ, ಬೆನ್ನುಮೂಳೆ ಇಲ್ಲ ಅಂತ ನಮ್ಮ ಸಂಸದರನ್ನ ಕೇಳಿದ್ರೆ, ನಮ್ಮ ಮಂತ್ರಿಗಳನ್ನ ಕೇಳಿದ್ರೆ ನಾನು ಹೇಳ್ಬೇಕಲ್ಲ. ಇವತ್ತಿನ ವಿಷಯದ ಬಗ್ಗೆ ಮಾತಾಡ್ರಿ. ನೀವು ಹಂಗೆ ಆಡ್ಬಿಡಿ. ಯಾವ ತಗೊಂಡೋದ್ರೆ ಮಾತುಕತೆ ಹೇಳಿ ಸರ್.